ಈಗ ದರ್ಶನನ್ನ ಭೇಟಿಯಾಗೋದಕ್ಕೆ ಯಾರೇ ಅಲ್ಲಿಗೆ ಹೋಗಿದ್ರೂ ಕೂಡ ಸಪ್ರೇಟಾಗಿ ಏನು ಮಾತಾಡೋಕ್ಕೆ ಬಿಡಲ್ಲ ಅಲ್ಲಿ. ಅಲ್ಲೊಬ್ಬ ಪೊಲೀಸ್ ಸಮ್ಮುಖದಲ್ಲೇ ಅವರ ಮಾತುಕತೆ ಆಗಬೇಕು. ಹಾಗಾಗಿ ರಹಸ್ಯ ಹೇಳೋದು ಮತ್ತೊಂದು ಯಾವುದು ನಡೆಯೋದಿಲ್ಲ. ಆಮೇಲೆ ಪರಪ್ಪನ ಅಗ್ರಹಾರದಿಂದ 7-8 ಜನ ಎತ್ತಂಗಡಿಯಾದ ಕಾರಣಕ್ಕಾಗಿ ಬಳ್ಳಾರಿಯ ಪೊಲೀಸರಿಗೂ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಯಾಕೆಂದರೆ ಇದನ್ನು ಬಹಳ ಸೀರಿಯಸ್ ಆಗಿ ಎಲ್ಲರೂ ತಗೊಂಡಿದ್ದಾರೆ ಅನ್ನೋದು ದಿಟವಾಗಿದೆ. ಮತ್ತೊಂದು ಕಡೆ ನಾನು ಹೇಳಿದ್ನಲ್ವ, ವಿಜಯಲಕ್ಷ್ಮಿಯವರು ಇದೇ ಪವಿತ್ರ ಗೌಡ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಆರೋಪ ಮಾಡಿದ್ದಾರೆ. ಆಕೆ ದರ್ಶನ್ ಅವರ ಜೊತೆ ಇರುವಂಥ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡಿರ್ಬೋದು ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಚಾರ್ಜ್ ಶೀಟಲ್ಲಿದೆ. ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಯಾರು? ಈ ಪವಿತ್ರ ಗೌಡ. ಮೊದಲೇ ಹೇಳ್ತಾ ಇದ್ವಿ, ಪವಿತ್ರ ಗೌಡ ಯಾವಾಗ ಭೇಟಿಯಾದರು? ಬುಲ್ಬುಲ್ ಸಿನಿಮಾದ ಸಂದರ್ಭದಲ್ಲಿ ಆಡಿಷನ್ಗೆ ಬಂದಿರ್ತಾರೆ. ಅವರ ಆಯ್ಕೆ ಆಗಿರೋದಿಲ್ಲ. ಅದಕ್ಕಿಂತ ಮೊದಲು 2-3 ಪಿಕ್ಚರ್ ಮಾಡಿರ್ತಾರೆ. ಅವ್ರದ್ದು ಹೆಸರು ಕೂಡ ಬೇರೆ ಇರುತ್ತೆ. 2-3 ಪಿಕ್ಚರ್ ಮಾಡಿರ್ತಾರೆ. ಇದಕ್ಕೂ ಬಂದಿರ್ತಾರೆ. ರಚಿತಾರಾಮ್ ಅವರಿಗೆ ಅಲ್ಲಿ ಅವಕಾಶ ಸಿಗತ್ತೆ. ಅದಾಗಲೇ ಪವಿತ್ರ ಅವರಿಗೆ ಮದುವೆಯಾಗಿ ಒಬ್ಬರು ಮಗಳಿದ್ದಾಳೆ. ಆಮೇಲೆ ಮೊದಲ ಗಂಡನಿಂದ ದೂರ ಇದ್ದಾರೆ. ಅದು ಅವರ ವೈಯಕ್ತಿಕ. ಅದನ್ನೆಲ್ಲ ನಾವು ಏನು ಕೇಳೋಂಗಿಲ್ಲ. ಸ್ವಲ್ಪ ಗ್ಯಾಪ್ ನಂತರ ದರ್ಶನ್ ಮತ್ತು ಪವಿತ್ರ ಈ ಬುಲ್ಬುಲ್ ಸಿನಿಮಾ ಸಂದರ್ಭದಲ್ಲಿ ಹತ್ತಿರವಾಗ್ತಾರೆ. ನಂತರ ಒಂದಾಗ್ತಾರೆ. 2014ರಲ್ಲಿ ಇದೇ ಪವಿತ್ರ ಗೌಡ ಅವರು ವಿಜಯಲಕ್ಷ್ಮಿ ಅವ್ರಿಗೊಂದು ಫೋನ್ ಮಾಡ್ತಾರಂತೆ. ಯಾರು ಹೇಳಿದ್ದು? ವಿಜಯಲಕ್ಷ್ಮಿ ಚಾರ್ಜ್ ಶೀಟಲ್ಲಿ ಹೇಳ್ಕೊಂಡಿದ್ರು. ಅಲ್ಲಿ ವಿಜಯಲಕ್ಷ್ಮಿ ಅವರನ್ನು ಒಂದು ರೀತಿಯಲ್ಲಿ ಉರಿಸಲಾಗತ್ತೆ. ಏನು? ನಿನ್ನ ಗಂಡ ನನ್ನ ಮನೆಗೆ ಬರ್ತಾನೆ, ನಾವು ಜೊತೆಯಾಗಿ ಜೀವನ ಮಾಡ್ತಾ ಇದ್ದೀವಿ, ನನಗೆ ಮನೆ ತಕ್ಕೊಟ್ಟಿದ್ದಾನೆ, ವಾಟೆವರ್. 1,75,00,000 ಒಂದು ಮನೆಯನ್ನು RR ನಗರದಲ್ಲಿ 3 ಅಂತಸ್ತಿನ ಮನೆಯನ್ನು ಕೊಟ್ಟಿರ್ತಾರೆ. ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡ್ಕೊಂಡು ಕೊಟ್ಟಿರ್ತಾರಂತೆ. ಅದನ್ನು ವಾಪಸ್ ತೀರಿಸ್ತಾರೆ. ಅಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಅವ್ರು ತೀರ್ಕೊಂಡಿದ್ದಾರಲ್ವ, ಅದಕ್ಕೆ ಹೇಳಿದೆ. 2014, ಈಗ 2024. ಅಲ್ಲಿ ಏನು ಆರೋಪ ಮಾಡ್ತಾರಂತಂದರೆ ಆಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಅನ್ನೋಂಥ ಆರೋಪವನ್ನು ಮಾಡ್ತಾರೆ. ಆಮೇಲೆ ಮೊನ್ನೆ ನಮ್ಮ ಸಂಬಂಧಕ್ಕೆ 10 ವರ್ಷ ಆಯಿತು ಅಂತೇಳಿ ಇವರು ಬರ್ಕೋತಾರೆ. ಪವಿತ್ರ ಗೌಡ ದರ್ಶನ್ ಅವರ ಹೆಂಡತಿನ? ಕಾನೂನು ಪ್ರಕಾರ ಅಲ್ಲ. ಯಾಕೆ ಅಂತಂದರೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಡೇ 1 ಡೇ 2 ಅವತ್ತು ಪತ್ನಿ ಅಂತ ಹೇಳಿದರು. ನಂತರ ವಿಜಯಲಕ್ಷ್ಮಿ ಅವರು ಇಲ್ಲ, ನಾನೊಬ್ಬಳೇ ಪತ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ವಿಜಯಲಕ್ಷ್ಮಿ ಹೇಳಿದ್ದನ್ನೇ ಮಾನ್ಯ ಮಾಡಬೇಕಾಗುತ್ತೆ. ಹಾಗಾಗಿ ಇವರ 10 ವರ್ಷದ ಸಂಬಂಧ ಇದೆಯಲ್ಲ, ಅದು ಪತಿ ಪತ್ನಿ ಸಂಬಂಧ ಅಲ್ಲ. ಕಾನೂನು ಪ್ರಕಾರವಾಗಿ ಇಂಗ್ಲೀಷಲ್ಲಿ ಲಿವಿಂಗ್ ಟುಗೆದರ್, ಕನ್ನಡದಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಇನ್ನು 10 ವರ್ಷದ ಪ್ರೀತಿ ಅಂತ ಪವಿತ್ರ ಗೌಡ ಹೇಳಿದ್ದಾರೆ. ಅದನ್ನು ಹಾಕ್ಕೊಂಡಿದ್ದಾರೆ ಅವರು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಕೋಪಿಸ್ಕೊಂಡು ವಿಜಯಲಕ್ಷ್ಮಿ ಕೂಡ ಮಾತಾಡಿದರು. ಪವಿತ್ರ ಗೌಡ ದರ್ಶನ್ ಒಟ್ಟೊಟ್ಟಿಗೆ ಇರ್ತಾಯಿದ್ರು. ಐಷಾರಾಮಿ ಹೋಟೆಲಲ್ಲಿ ರೂಮ್ ಬುಕ್ ಮಾಡ್ತಾಯಿದ್ರು. ಲಕ್ಷ ಬಾಡಿಗೆ ಇರೋ ಹೋಟೆಲಲ್ಲೇ ಬುಕ್ ಆಗ್ತಾಯಿತ್ತು. RR ನಗರದಲ್ಲೇ ಪವಿತ್ರಾಗೆ ಬಂಗಲೆಯನ್ನು ಗಿಫ್ಟ್ ನೀಡಿದರು. ಪವಿತ್ರಗಾಗಿ ಹೆಸರು ಬದಲಿಸ್ಕೊಂಡಿದ್ರು ದರ್ಶನ್ ಇವರಲ್ಲ, ಪವಿತ್ರ ಗೌಡ ಬದಲಿಸ್ಕೊಂಡಿದ್ದಲ್ಲ, ಅದು ಸುಬ್ಬಿ ಅಂತ. ದರ್ಶನನ್ನು ಸುಬ್ಬ ಅಂತ ಕರೀತಾ ಇದ್ರು. ನಾನು ಮೊನ್ನೆ ನಿಮಗೆ ಹೇಳಿದೆ, ಅವ್ರಿಗೆ ಯಾವ ಹಾರ ತಗೊಂಡಿದ್ರು, ಇವ್ರಿಗೆ ಅದೇ ಥರ ರೇಂಜ್ ರೋವರ್ ಕಾರ್ ಅವ್ರಿಗೂ ಮತ್ತು ಇವರಿಗೆ ಸೇಮ್ ಹೋಟೆಲ್ಗೆ ಹೋಗಿದ್ರು. ಯಾವಾಗ ದುಬೈ ಟೂರ್ಗೆ ಹೋಗ್ತಾರೆ, ಅಲ್ಲಿ ತನಕ ಇವರು ಭಾಳ ದರ್ಶನನ್ನು ಸುಬ್ಬ ಅಂತ ಅವರು ಮುದ್ದು ಅವ್ರು ಕರೀತಾರೆ. ಅವರ ಪ್ರೀತಿ ಅದೇನೇ ಇರಲಿ. ಯಾವಾಗ ದುಬೈಗೆ ಹೋಗ್ತಾರೆ ತನ್ನ ಸ್ವಂತ ಹೆಂಡತಿ ಮಕ್ಕಳ ಜೊತೆ, ಆಗ ಇವರಿಗೆ ಕೋಪ ಬರುತ್ತೆ. ಯಾರಿಗೆ? ಪವಿತ್ರ ಗೌಡ. ನನ್ನ ಲೈಫ್ ಹಾಳು ಮಾಡಿದೆ, ಮತ್ತೊಂದು ಮಾಡಿದೆ ಎಲ್ಲ ಬರೀತಾರೆ. ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ ನಂತರ ಏನೇನೆಲ್ಲ ಆಯಿತು, ಬ್ಲಾಕ್ ತೆಗೆಸೋದಕ್ಕೆ ಪವನ್ ಡ್ಯಾಶ್. ಈ ಪವಿತ್ರ ಅವರನ್ನು ಕಂಡ್ರೆ ದರ್ಶನ್ ಫ್ಯಾನ್ಸ್ಗೆ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಹೇಗಿದೆ ಅಂತಂದರೆ, ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆನೇ ಇರಬೇಕು ಅಂತಿದೆ. ಅವರಿಬ್ಬರ ಸಂಬಂಧ ಹಾಳಾಗಬೇಕು ಅಂತೇಳಿ ಫ್ಯಾನ್ಸ್ಗೂ ಇಲ್ಲ. ಆದರೆ ದರ್ಶನ್ ವಿರುದ್ಧ ಮಾತಾಡೋರು ಯಾರೂ ಇಲ್ಲ. ದರ್ಶನ್ಗೆ ಬುದ್ಧಿವಾದ ಹೇಳೋರು ಯಾರೂ ಇಲ್ಲ. ಮುಖ್ಯಮಂತ್ರಿ ಚಂದ್ರು ಅವತ್ತೊಂದು ಮಾತನ್ನು ಹೇಳಿದ್ರಲ್ವಾ, ಸುತ್ತಮುತ್ತ ಇದ್ದವರು ಹೆಂಗಿರಬೇಕು ಅಂತ ಅಂದರೆ ತನ್ನ ಮಾತು ಕೇಳೋರು ಇರಬೇಕು, ಅಂಥವರೇ ಆಗೋಗ್ಬಿಟ್ಟಿದ್ದಾರೆ. ದರ್ಶನ್ಗೆ ಇಲ್ಲಪ್ಪ ಹಂಗೆ ಮಾಡೋದು ಬೇಡ. ನಾನು ರಜನಿಕಾಂತದ ಒಂದು ಉದಾಹರಣೆ ಕೊಟ್ಟಿದ್ದೆ. ಅವರ ಡ್ರೈವರ್ ಆಗಿದ್ಲಲ್ಲ ರಾಜ್ ಬಹದ್ದೂರ್, ಅವರೀಗಲೂ ಬೆಂಗಳೂರಲ್ಲಿದ್ದಾರೆ.
ಅವ್ರು ಈಗಲೂ ಬೆಂಗಳೂರಲ್ಲಿದ್ದಾರೆ. ಒಂದು ದಿವಸ ರಾತ್ರಿ 10 ಗಂಟೆಗೆ 11 ಗಂಟೆಗೇನೋ ರಾಜ್ಬಹದ್ದೂರ್ ಮಲಗಿರ್ತಾರೆ, ರಜನಿಕಾಂತ್ ಬಂದು ಬಾಗಿಲು ತಡ್ತಾರಂತೆ. ಅವ್ರು ಬರ್ಕೊಂಡಿದ್ದಾರೆ ಅದನ್ನು. ಇವ್ರು ಬಾಗಿಲು ತೆಗೆಯೋದಿಲ್ವಂತೆ. ಅದು ಲೇಟ್ ಆಯಿತು, ನನಗಿನ್ನು ಕಿರಿಕಿರಿ ಮಾಡಬೇಡಪ್ಪ ಅಂತೇಳಿ. ಇನ್ನೊಂದು ಸಲ ರಜನಿಕಾಂತ್ ಮತ್ತು ರಾಜ್ಬಹದ್ದೂರ್ ಜೊತೆಗಿದ್ದರೆ ರಜನಿಕಾಂತ್ ಟೀ ಮಾಡಿಕೊಡೋದು. ಅವರು ಅಲ್ಲಿ ರೂಮಲ್ಲಿ ಟೀ ಮಾಡಿಕೊಡ್ತಾರೆ. ಟೀ ಮಾಡಿಕೊಟ್ಟು ತಂದು ರಾಜ್ಬಹದ್ದೂರ್ಗೂ ಕೊಟ್ಟರಂತೆ. ಅವರು ರಜನಿಕಾಂತ್ ಅವರು ಕೂಡ ಕೂತ್ರಂತೆ. ಕೂತಿರ್ಬೇಕಾದ್ರೆ ರಾಜ್ಬಹದ್ದೂರ್ ಕಾಲ ಮೇಲೆ ಕಾಲು ಹಾಕಿದಾರಂತೆ. ಯಾರ ಮುಂದೆ? ರಜನಿಕಾಂತ್ ಮುಂದೆ. ರಜನಿಕಾಂತ್ ಅದನ್ನು ನೋಡಿದ್ರಂತೆ. ನೋಡಿ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ, ಅದೇ ಥರ ಒಂದು ನಗು ಬಂತಂತೆ ಅವ್ರ ಮುಖದಲ್ಲಿ. ಇದನ್ನು ರಾಜ್ಬಹದ್ದೂರ್ ಗೊತ್ತಾಯ್ತಂತೆ. ಓ ಅಂದರೆ ಅವರು ತಮ್ಮ ಅಭ್ಯಾಸ ಬಲದಿಂದ ಹಾಕಿದ್ರೆ ಅವ್ರು ಯಾರನ್ನು ಕೇರ್ ಮಾಡಲ್ಲ ಅಂತಂದರೆ ಅಹಂಕಾರ ಅಲ್ಲ, ಅದು ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್. ಆಗ ಸಾರಿ ಮಾರ ಅಂತಂದ್ರಂತೆ. ಇಲ್ಲ ಹಾಕು ರಜನಿಕಾಂತ್. ಇಲ್ಲ ಕಾಲ ಮೇಲೆ ಕಾಲು ಹಾಕು. ಅಲ್ಲ ಮತ್ತೆ ಯಾಕೆ ಹಂಗೆ ನೋಡೋದು? ಇಲ್ಲ ನೋಡು, ನನ್ನ ಮುಂದೆ ಯಾರು ಕೂಡ ಕೂತ್ಕೊಳ್ಳೋದಿಲ್ಲ, ಎಲ್ಲ ಎದ್ದು ನಿಂತ್ಕೋತಾರೆ. ನಾನು ಬಂದಾಗ ಎಲ್ಲ ದೊಡ್ಡ ಸ್ಟಾರ್ಗಳು, ಕೆಲವರನ್ನ ಬಿಟ್ಟು ಇಳೆಯರಾಜ ಇಂಥವ್ರನ್ನೆಲ್ಲ ಬಿಟ್ಟು ಎಲ್ಲ ಎದ್ದು ನಿಂತ್ಕೋತಾರೆ. ನನಗೊಂದು ಖುಷಿ ಆಯ್ತು ಮಾರೆ. ಎಲ್ಲ ಇದೆಯಲ್ಲ, ಅದು ನಿಜವಾದ ಭಕ್ತಿ ಆಗಿರೋದಿಲ್ಲ. ಒಂದು ರೆಸ್ಪೆಕ್ಟಿಂದ ಕೊಟ್ಬಿಡ್ತಾರೆ, ಏನು ಅನ್ಕೋತಾರೆ ಏನೋ ಅಂತೇಳಿ. ಬಟ್ ನೀನು ಹಾಕ್ಕೊಂಡಿದೆಯಲ್ಲ, ನನಗೆ ಭಾಳ ನನ್ನ ಮುಂದೆ ಕೂಡ ಒಬ್ಬ ಕಾಲ ಮೇಲೆ ಕಾಲು ಹಾಕ್ಕೊಳ್ಳುವಂಥ ಪವಿತ್ರವಾದಂತಹ ಅಂದರೆ ಒಂದು ಸ್ನೇಹ ಇದೆಯಲ್ಲ, ಖುಷಿ ಆಯ್ತು ನನಗೆ ಅಂತೇಳಿ. ಹಾಗಾಗಿ ರಾಜ್ಬಹದ್ದೂರ್ ಏನಾದರೂ ಹೇಳಿದರೆ ಅದನ್ನು ಕೇಳಿಸ್ಕೊತದೆ, ಹಂಗೆ ಮಾಡಬೇಡ ಅಂತಂದ್ರೆ ಕೇಳಿಸ್ಕೊತಾ ಇದ್ರು. ದರ್ಶನ್ಗೊಬ್ಬರು ಅಂಥವ್ರು ಬೇಕಾಗಿತ್ತು. ಈಗ ವಿಜಯಲಕ್ಷ್ಮಿ ಅವರೇ ಹೇಳಿದ್ದಾರೆ, ಯಾರು? ಪವಿತ್ರ ಗೌಡ ಬಗ್ಗೆ ಏನು ಅಂತ, ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಲಿವಿಂಗ್ ಟುಗೆದರ್. ಆಕೆ ಫೋನ್ ಮಾಡಿದ್ಲು ನನಗೆ, ನಿನ್ನ ಗಂಡ ನನ್ನ ಮನೆಗೆ ಬರ್ತಾ ಇದ್ದಾನೆ ಅಂತ ಫೋನ್ ಮಾಡಿದ್ಲು. ನಾನು ಬೈದಿಟ್ಟೆ. ನಾವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟಲ್ಲಿದೆ ವಿಜಯಲಕ್ಷ್ಮಿ ಮೇಡಮ್ ಹೇಳಿರುವಂಥ ಮಾತು. ಆಮೇಲೆ ಮನೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ಲು. ಉರಿತು ನನಗೆ, ಜಗಳ ಆಡಿದೆ ದರ್ಶನ್ ಜೊತೆ. ಇವತ್ತು ಅದೇ ತಾಯಿ ಇದ್ದಪದ ದೇವಸ್ಥಾನಕ್ಕೆ ಓಡಾಡ್ತಾ ಇದ್ದಾರೆ ಗಂಡನಿಗಾಗಿ. ಈಗಲೂ ಎಲ್ಲರೂ ಬಯಸೋದೇನು? ನೋಡ್ರಪ್ಪ, ನಿಮ್ದು ಏನಾದರೂ ಇಟ್ಕೊಳ್ಳಿ, ಅದನ್ನು ಯಾರು ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ವಿಚಾರಗಳು ಹೊರ ಬಂದಾಗ ಮೀಡಿಯಾದಲ್ಲಿ ಬಂದೇ ಬರುತ್ತೆ, ಇನ್ನೂ ಕೂಡ ಬರುತ್ತೆ. ಇಲ್ಲದಿದ್ದರೆ ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಅಲ್ವಾ? ಯಾರೋ ರೋಡ್ ಸೈಡಲ್ಲಿ ಯಾರೋ ಒಬ್ಬ ಪ್ರಧಾನಿಯನ್ನೋ ಅಥವಾ ಮುಖ್ಯಮಂತ್ರಿಯನ್ನೋ ಬೈತಾನೆ ಅಂತ ಹೇಳುವಾಗ ನಾವು ಸೀರಿಯಸ್ ಆಗಿ ತಗೋತೀವ? ಇಲ್ಲ, ಹುಚ್ಚರಿ ಬಿಡ್ರಿ ಅಂತೀವಿ. ಆದರೆ ಒಬ್ಬ MLA, ಒಬ್ಬ MP, ಇನ್ನೋರು ಪ್ರತಿಷ್ಠಿತ ಸಮಾಜದ ಗಣ್ಯ ಅಂತಿರತ್ತಲ್ವ, ಅವ್ರು ಹೇಳಿದಾಗ ಅದು ಸುದ್ದಿ ಆಗತ್ತೆ. ದರ್ಶನ್ ಸುದ್ದಿ ಯಾಕಾಗತ್ತೆ ಅಂತಂದರೆ, ದರ್ಶನ್ ಅವರು ಚಿತ್ರನಟ, ಸಾರ್ವಜನಿಕ ಆಸ್ತಿ. ಆಮೇಲೆ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಓರ್ವನನ್ನು ಬರ್ಬರವಾಗಿ ಹತ್ಯೆ ಮಾಡಿ ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ 3 ತಿಂಗಳು ಕಳೆದಿದೆ. ಪತಿ ಜೈಲು ಸೇರಿದ್ದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಬಿಡುವಿಲ್ಲದೆ ದರ್ಶನ್ಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಪ್ರತಿ ವಾರ ದರ್ಶನ್ ಭೇಟಿಯಾಗಿ ಪತಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಒಂದು ವಿಶೇಷ ವಸ್ತುವೊಂದನ್ನು ದರ್ಶನ್ಗೆ ಕೊಟ್ಟು ಹೋಗಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಕಾಮಾಖ್ಯ ಟೆಂಪಲ್ಗೆ ಹೋಗಿದ್ದಾರೆ. ಕಾಮಾಖ್ಯ ಟೆಂಪಲ್ ಅದು ಮಹಾಕಾಳಿಯ ಟೆಂಪಲ್, ದೇವಿಯ ಟೆಂಪಲ್. ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಹೆಣ್ಣಿನ ಸೃಷ್ಟಿಯ ಮೂಲಕ್ಕೆ ಪೂಜೆ ನಡೆಯುತ್ತೆ. ಬೇರೆಲ್ಲೂ ನಡೆಯಲ್ಲ ಆ ಥರ ಪೂಜೆ. ಅಲ್ಲಿ ಒಂದು ಬಟ್ಟೆ ಕೊಡ್ತಾರೆ, ಆ ದೇವಿಗೆ ಹಾಕುವಂತಹ ಬಟ್ಟೆಯನ್ನು ಕೊಡ್ತಾರೆ. ಅದು ಫೋಟೋ ಅಲ್ಲ, ವಿಗ್ರಹ ಅಲ್ಲ, ಆ ಬಟ್ಟೆಗೆ ಬಹಳ ಮಹತ್ವ ಇದೆ, ಬಹಳ ಶಕ್ತಿಶಾಲಿ. ಅದು ಶಕ್ತಿಯರು ನಂಬುವ ಬಹಳ ಶಕ್ತಿಶಾಲಿ ದೇವಸ್ಥಾನ. ಏನದು? ಬನ್ನಿ ಒಂದು ರಿಪೋರ್ಟ್. ಜೈಲಲ್ಲಿ ಪತಿ ಭೇಟಿಯಾದ ವಿಜಯಲಕ್ಷ್ಮಿ. ಕಾಮಾಖ್ಯದಿಂದ ತಂದ ಬಿಳಿ ಬಟ್ಟೆ ಗಂಡನಿಗೆ ಗಿಫ್ಟ್. ಈ ಬಿಳಿ ಬಟ್ಟೆಯ ರಹಸ್ಯವೇನು ಗೊತ್ತಾ?
ಪತಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದಿನದಿಂದ ಈವರೆಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹೋರಾಡ್ತಿದ್ದಾರೆ. ಅತ್ತ ಕಾನೂನು ಹೋರಾಟ ಮಾಡ್ತಿದ್ರೆ ಇತ್ತ ಸಂಕಷ್ಟ ಪರಿಹಾರಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ. ಹಾಗೆ ಪ್ರತಿ ವಾರ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟು ಪತಿ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳ್ತಿದ್ದಾರೆ. ಇಂದು ಕೂಡ ವಿಜಯಲಕ್ಷ್ಮಿ ವಕೀಲರ ಜೊತೆ ತೆರಳಿ ದರ್ಶನ್ ಭೇಟಿಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಂದು ಪತಿ ಜೈಲು ಸೇರಿದ್ರು ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ಕೈ ಬಿಟ್ಟಿರಲಿಲ್ಲ. ಪ್ರತಿ ಸಲದಂತೆ ಈ ಸಲವೂ ಒಂದು ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್, 1 ಕೆಜಿ ಬಾದಾಮಿ, 1 ಕೆಜಿ ಪಿಸ್ತಾ, 1 ಕೆಜಿ ಖರ್ಜೂರ, 1 ಕೆಜಿ ವಾಲ್ನಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಕುಕ್ಕೀಸ್ ಹಾಗೂ ವಿಟಮಿನ್ ಟ್ಯಾಬ್ಲೆಟ್ ಹಾಗೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ವಿಶೇಷವಾದ ಒಂದು ವಸ್ತುವನ್ನು ತನ್ನ ಗಂಡನಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ. ಅದೇನೆಂದ್ರೆ ಶಕ್ತಿ ಪೀಠಗಳಲ್ಲಿ ಒಂದಾದ ಕಾಮಾಖ್ಯ ದೇಗುಲದಿಂದ ಬಿಳಿ ಬಟ್ಟೆ ತಂದು ಪತಿ ದರ್ಶನ್ ಕೈಗೆ ನೀಡಿದ್ದಾರೆ. ಇದನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿದ್ರಂತೆ. ಇನ್ನು ಕಾಮಾಖ್ಯ ದೇವಿ ಬಳಿ ಹೋದ್ರೆ ಎಲ್ಲಾ ಕಷ್ಟ ದೂರವಾಗುತ್ತೆ ಎನ್ನುವ ನಂಬಿಕೆ ಗಾಢವಾಗಿದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ನೋಡಿ ದರ್ಶನ್ ಖುಷಿಯಾದ್ರಂತೆ. ಸಹೋದರ ದಿನಕರ್ ಬಳಿ ಅಮ್ಮ ಬರ್ಲಿಲ್ವಾ ಅಂತ ಕೇಳಿದ್ರಂತೆ. ತಾಯಿ ಬರುವ ನಿರೀಕ್ಷೆ ಇತ್ತು, ಆದ್ರೆ ಬರದೇ ಇದ್ದಿದ್ರಿಂದ ಬೇಸರ ವ್ಯಕ್ತಪಡಿಸಿದ್ರಂತೆ. ಹತ್ತು ನಿಮಿಷ ಪತ್ನಿ ಜೊತೆ ಮಾತುಕತೆ ಬಳಿಕ ವಕೀಲರ ಜೊತೆ ದರ್ಶನ್ ಮಾತನಾಡಿದ್ರು. ವಕೀಲರು ಚಾರ್ಜ್ ಶೀಟ್ ಪ್ರತಿಗಳನ್ನ ದರ್ಶನ್ಗೆ ತೋರಿಸಿ ಚರ್ಚೆ ನಡೆಸಿದ್ದಾರೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.